ಇಲ್ಲಿ ಹುಟ್ಟುವಾಗ ಬೇರೆ ಬೇರೆ ಪಾಂಡವರು ಬೇರೆ ಬೇರೆ ದೇವತೆಗಳ ಅನುಗ್ರಹದಿಂದ ಹುಟ್ಟಿದ್ದಾರೆ ಅನ್ನೋದಾದ್ರೂ ಮೂಲ ಇವರು ಈ ಜೀವಗಳ ಮೂಲ ಅಂತ ತೆಗೆದುಕೊಂಡ್ರೆ ಇವು ಸ್ವರ್ಗದ ಇಂದ್ರ ಮತ್ತು ದ್ರೌಪದಿ ಸ್ವರ್ಗಶ್ರೀ ಅಂತ ಕರೀತಾರೆ ಅವಳನ್ನು. ಸ್ವರ್ಗದ ಸಂಪತ್ತು ಅಂತ ಹೇಳ್ತೀವಲ್ಲ, ಐಶ್ವರ್ಯ ಅಂತ ಹೇಳ್ತೀವಲ್ಲ, ಅವಳು ಮತ್ತೆ ಹುಟ್ಟು ಬಂದಿದ್ದಾಳೆ. 5 ಇಂದ್ರರನ್ನ ಮತ್ತೆ ಮದುವೆ ಆಗೋದಕ್ಕೆ ಅಂತಲೇ ಅವಳು ಹುಟ್ಟು ಬಂದಿದ್ದಾಳೆ. ಒಂದು ಜನ್ಮದಲ್ಲಿ ಅವಳು ಸ್ವರ್ಗಶ್ರೀ ಆಗಿದ್ಲು. ಅದರ ಅನಂತರ ಅವಳೊಬ್ಬ ಋಷಿಕನ್ಯೆ ಆಗುತ್ತಾಳೆ. ಆಗ ಅವಳಿಗೆ ವಿವಾಹ ಆಗೋದಿಲ್ಲ. ಆಗ ಅವಳೊಂದು ತಪಸ್ಸು ಮಾಡ್ತಾಳೆ ಋಷಿಕನ್ಯೆ ಶಿವನ ಕುರಿತು. ಪ್ರತ್ಯಕ್ಷನಾದ ಶಿವನ ಎದುರು ಪತಿಂದೇಹಿ 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 ಅಂತ 5 ಸಲ ಹೇಳ್ತಾಳೆ. ಶಿವ ತಥಾಸ್ತು ಅಂತ ಹೇಳ್ತಾನೆ. ಹೇಳ್ತಾನೆ 5 ಸಲ ಕೇಳಿದ್ಯಾ 5 ಗಂಡಂದರು ಅಂತ ಹೇಳ್ತಾನೆ ಶಿವ. ಅದು ಹೇಗೆ ಅಂತ ಅವಳು ಅಲ್ಲೇ ಜಿಜ್ಞಾಸೆ ಬಂದರೆ, ಇಲ್ಲ ನಿನ್ನ ಪತಿಯೇ 5 ರೂಪ ತಾಳ್ತಾನೆ, ಹಾಗಾಗಿ ನಿನಗೆ ಅದು ಸಮಸ್ಯೆ ಅಲ್ಲ